ಇದೆ. ಇದೇನ್ ಮಾಡಂತ ಹೇಳ್ಬಿಡಿ. ಇಲ್ಲ, ಇದು ನಮ್ಮನ್ನ ಇದು ನ್ಯಾಯಬದ್ಧವಾಗಿ ನಡೀತಾ ಇದೆಯಾ ಇಲ್ಲ ಅಂತಂದ್ರೆ ಸರ್, ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಇದು ಬೆಲೆ ಇಲ್ಲ ಈ ರೂಲ್ ತಪಾಸಣೆ ಒಳಗೊಂಡ ಹಾಗೂ ಪ್ರಕಾರ ಹೋಗ್ಬೇಕು ನಾವು. ಬೇಕಾಗಿಲ್ಲ ವಿರೋಧ ಪಕ್ಷದ ಎದುರಿಸ್ತಾರ, ಸಭಾಪತಿಗಳು ಎದುರಿಸ್ತಾರ, ಸರ್ಕಾರ ಎದುರಿಸ್ತಾರ, ಗೂಂಡಾಗಿರಿ ಮಾಡ್ತಾರ. ಇಲ್ಲ ಇಲ್ಲ ಈ ಗೂಂಡಾಗಿರಿ ಎದುರಾಗಿಲ್ಲ, ಗೂಂಡಾಗಿರಿ ಎದುರಾಗಿಲ್ಲ. ಎಂತ ದುಂಡಾವರ್ತಿ ಇದು? ದುಂಡಾವರ್ತಿ ನಾವು ಎದುರ್ತೀವಿ. ದುಂಡಾವರ್ತಿಗೆ ನಾವು ಎದುರಾಗಿಲ್ಲ. ಏನ್ ಮಾಡ್ತಾರೆ? ಸದನ ನಡೀಬೇಕು, ಸದನದ ನಡವಳಿಕೆಗೆ ಗೌರವ ಬರಬೇಕು, ಸಂವಿಧಾನಕ್ಕೆ ಗೌರವ ಬರಬೇಕು. ಯಾರು ಗೌರವ ಕೊಡೋರು? ಇವ್ರಿಗೆ ಗೌರವ ಇಲ್ಲ, ಭಾಗ ಮರ್ಯಾದೆ ಇಲ್ಲ, ಇವ್ರಿಗೆ ಭಾಗ ಮರ್ಯಾದೆ ಇಲ್ಲ. ರೂಲ್ ಪ್ರಕಾರ ನಡಿಬೇಕಂತಿದ್ರೆ ರೂಲ್ ಬುಕ್ ಬೇಕು. ರೂಲ್ ಪ್ರಕಾರ ನಡೀಲ್ಲ, ಯಾಕೆ ರೂಲ್ ಬೇಕು? ಇಷ್ಟ ಬಂದಂಗೆ ನಡೆಸೋದಾದ್ರೆ ಮಾಡ್ರಿ. ಕೊಡ್ರಿ ಹೇಳ್ತೀನಿ ಒಂದೆರಡು ನಿಮಿಷ ಕೊಡಿ. 2 ನಿಮಿಷ ಕೊಡಿ. 2 ನಿಮಿಷ ನೋಡಿ. ಹೇಳೋ ಮಟ್ಟ ಕೇಳಿ ನೋಡಿ. ವಿರೋಧ ಪಕ್ಷ ನಾಯಕರ ನಾ ಬಂದ ಕೂಡಲೇ 2 ಸರಿ ವಿನಂತಿ ಮಾಡೀನಿ. ಎಲ್ಲರೂ ನಿಮ್ಮ ಸ್ಥಳಕ್ಕೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳಿ, ನಿಮ್ಮ ಸ್ಥಳಕ್ಕೆ ಹೋಗಿ ಕೂತ್ಕೊಳ್ಳಿ. ನಿಮ್ದೇನು ನ್ಯಾಯ? ಈಗ ಅವರು ತಿಮ್ಮಾಪುರ ಅವ್ರ ಬಗ್ಗೆ ಉತ್ತರವನ್ನು ಹೇಳ್ಬೇಕು ಅನ್ನೋದು ಹೌದಲ್ಲ? ನಿಮ್ದು ಅದ್ರ ಬಗ್ಗೆ ಸರ್ಕಾರಕ್ಕೆ ನಾ ಹಿಂಗೆ ಮಾಡಂತ ಹೇಳೋಕ್ಕಾಗೋದಿಲ್ಲ. ಸರ್ಕಾರ ನಿನ್ನೇನು ಹೇಳಿ ಉತ್ತರ ಹೇಳತ್ತೀವಿ. ಈಗಾಗಲೇ ನಾವೇನಂದ್ರೆ ಗವರ್ನರ್ ಇದ್ರ ಮೇಲೆ ಅಡ್ರೆಸ್ ಮಾಡೋಕ್ಕೆ ಅನುಮತಿ ಕೊಡ್ತೀವಿ, ಮಾಡಾಕತ್ತಾರೆ.
ಒಂದು ಹಂತಕ್ಕೆ ಬರಲಿ. ಬಂದಾಗ ನೀವು ಬೇಕಾದ್ರೆ ಅದನ್ನು ಹಠ ಹಿಡ್ಕೊಂಡು ಕೂತ್ಕೊಳಕತ್ರಿ. ಈಗ ಅವ್ರು ಅಲ್ಲಿ ಕರೆದಾರಿಗೆ ಅರ್ಧ ಮಾತಾಡೋ ಡಿಸೋಜ್ ಅವರು ರಮೇಶ್ ಬಾಬು ಅವ್ರು ಮಾತಾಡಬೇಕು. ನಾವು ಬಂದದ್ದೇ ಯಾಕಂದ್ರೆ ಗವರ್ನರ್ ರಾಜ್ಯಪಾಲರ ಏನು ಭಾಷಣಕ್ಕೆ ನಾವು ವಂದನೆ ಸಲ್ಲಿಸಕ್ಕೆ ಬಂದ್ವಿ ಅದಾಗ ಶುರು ಆಗಿದೆ. ಈಗ ಅದು ವೆದರ್ ಇಟ್ ಇಸ್ ದ ರೈಟ್ ಆರ್ ರಾಂಗ್ ಅನ್ನೋದು ಆಮೇಲೆ ನೋಡಕತ್ತೀವಿ. ಶುರು ಆಗಿದೆ, ಮಾತಾಡತ್ತಾರೆ. ಈಗ ಮಾತಾಡಲಿ, ಅದು ಮುಗೀಲಿ. ನಿಮ್ದು ಏನೇ ಇದ್ರೂ ನಾ ಕೇಳುವಂಥ ಜವಾಬ್ದಾರಿ ನಂದಿದೆ. ಕೇಳೋನು ದಯಮಾಡಿ ನನ್ನ ಮಾತು ಕೇಳಿ. ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಜನ ಎಲ್ಲ ನಮ್ಮ ಬಗ್ಗೆ ಏನು ತಿಳ್ಕೊತಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸ್ಥಳಕ್ಕೆ ಕುಂದರಿ, ಸದನ ನಡೆಸೋನು. ನೀವೇನಾದರೂ ಮತ್ತು ನೀವು ಅದರ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ ಖಂಡಿತವಾಗಿ ನಾನು ಸಮಯ ಕೊಡ್ತೀನಿ. ರಾತ್ರಿ 1 ಗಂಟೆ ಆದರೂ ಚಿಂತಿಲ್ಲ. ನಿಮಗೆಲ್ಲ ಮಾತು ಕೊಡ್ತೀನಿ. ನಾನು ಹೇಳ್ತೀನಿ. ಒಂದು ನಿಮಿಷ ಒಂದು ನಿಮಿಷ ಅವರು ಇದು ನಾವು ಮಾಡಿದಂತ ಇದು ನಾವು ಮಾಡಿದಂಥ ನೇಮಗಳು, ನಾವು ರಚನೆ ಮಾಡಿದಂಥ ನೇಮಗಳು. ಈ ನೇಮಗಳನ್ನು ಹರಿದು ಹಾಕೋದು ಸೂಕ್ತವಲ್ಲ. ದಯಮಾಡಿ ವಿರೋಧ ಪಕ್ಷ ನಾಯಕರ ಇದನ್ನು ಹರಿದು ಹಾಕೋದು ಸರಿಯಲ್ಲ. ಅದನ್ನು ಹರಿದು ಹಾಕಬಾರ್ದು. ಇದನ್ನು ನಾವು ಮಾಡಿದಂಥ ನಿಯಮ. ನಮಗಿದ್ದೊಂದು ಏನಂದ್ರೆ ನಮಗೂ ಅದೊಂದು ಇದ್ದಂಗೆ, ಏನು ಸಂವಿಧಾನ ಇದ್ದಂಗೆ. ಇದನ್ನು ನಾವು ಹರಿದು ವಿರೋಧ ಪಕ್ಷ ನಾಯಕರಂತಾವು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ಇದನ್ನು ಮಾಡಬಾರ್ದು. ದಯಮಾಡಿ ಇದರಲ್ಲಿ ನೀವು ಸ್ವಲ್ಪ ಎಡಬೇರಿ ಅಂತ ನಾನು ಭಾವನೆ ಮಾಡ್ತೀನಿ. ಒಂದು ನಿಮಿಷ ಮಾನ್ಯ ಸಭಾಪತಿಗಳೇ, ಅವ್ರು ಮಾತಾಡಬೇಡಿ. ಅವ್ರು ಮಾತಾಡಬೇಡಿ. ಅವ್ರು ಹೇಳಿದ ಅವ್ರು ಮಾತಾಡಬೇಡಿ. ಮಾನ್ಯ ಸಭಾಪತಿಗಳೇ, ನಾನು ಹೇಳಿದ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ್ದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಾನು ಹೇಳಿದ್ದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಡ್ಕೊಳ್ತಾ ಇಲ್ಲ. ಅದಕ್ಕೆ ಗೌರವ ಕೊಡಬೇಕಾಗಿತ್ತು. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೌರವ ಕೊಟ್ಟರೆ ಅದ್ರ ಪ್ರಕಾರ ನಡ್ಕೋಬೇಕು. ನಡ್ಕೊಂಡಿಲ್ಲ ಅಂದ್ರೆ ಕ್ಷಮೆನೂ ಕೇಳಬೇಕು. ಇಲ್ಲಾಂದ್ರೆ ನೀವು ರೂಲಿಂಗ್ ಕೊಡ್ಬೇಕೀಗ. ಮಾಡ್ಬೋದ ರೀತಿ ಸಂವಿಧಾನ ಅಲ್ಲ ಮಾತಾಡೋದಾಗೆ ಮಾತಾಡಬೇಡಿ. ಕೊಲೆ ಮಾಡಿದ್ರು. ಒಂದು ನಿಮಿಷ ರೀ, ಕೇಳಿ ಅವ್ರಿಗೆ ಹೇಳಕ್ಕಾರ ಬಿಡಿ. ಅವ್ರು ವಿರೋಧ ಪಕ್ಷ ನಾಯಕರಿಗೆ ಮಾತಾಡಕ್ ಬಿಡ್ತೀರಿ? ಅಲ್ಲ ಅವ್ರು ಏನೋ ಹೇಳ್ತಾರೆ ಕೇಳಿ. ಅಲ್ಲ ಅವ್ರು ಹೇಳ್ತಾರೆ ಕೇಳಿ. ಅವ್ರು ಹೇಳಕ್ ಬಿಡಿ. ನೋಡಿ ಒಂದು ನಿಮಿಷ ಕೇಳಿಲ್ಲ. ನಾ ಎದ್ದು ನಿಂತಾಗ ಗೌರವ ಕೊಡು. ನಾ ಎದ್ದು ನಿಂತಾಗ ಒಂದು ನಿಮಿಷ ಕೇಳಿ ಅವ್ರು ನಾ ಹೇಳಿ ಕೇಳಿ.
ಒಂದು ನಿಮಿಷ ಅಲ್ಲ ಒಂದು ನಿಮಿಷ ಸಭಾನಾಯಕರೇ ನೋಡಿ ನನಗೆ ಮಾತಾಡೋಕ್ಕೂ ಬಿಡುದಿಲ್ಲ ನೋಡಿ ಇವರೇ ಕೇಳಿ ನೋಡಿ ಒಂದು ಕೇಳಿ ಇವರೇ ನನ್ನ ಮಾತು ಕೇಳಿ ಒಂದು ನಿಮಿಷ ನೋಡಿ ಒಂದು ನಿಮಿಷ ಕೇಳಿ ಅದ್ರ ಗಲ್ಲಿಗೆ ಹಾಕಂತವ್ರನ್ನು ಕೇಳ್ತಾರೆ ಒಂದು ಮಾತು ಅವ್ರು ಏನೋ ಹೇಳ್ಬೇಕಂತಾರೆ ಅಟ್ಲೀಸ್ಟ್ ಅವ್ರನ್ನ ಮಾತು ಕೇಳ್ಬಿಡು ಹೇಳಿ ಕೇಳ್ತಾರೆ ಕೇಳಕ್ ಬಿಡಿ ಕೇಳಕ್ ಬಿಡಿ ಅವ್ರು ಕೇಳೋನು ಅವ್ರನ್ನ ನೋಡಿ ಅಲ್ಲಲ್ಲ ಮನೆ ಸಭಾಪತಿಗಳೇ ಇಲ್ಲ ನಾಗರಾಜ್ ಅವ್ರು ಹೇಳೇನ್ರಿ ಅದನ್ನ ಹೇಳ್ತಾರೆ ಅವ್ರು ಕೂಡಿ ಅದನ್ನ ಹೇಳ್ತಾರೆ ಅಲ್ರಿ ಅವ್ರಿಗೆ ಸಭಾಪತಿಗಳೇ ಮಾನ್ಯ ಸಭಾಪತಿಗಳೇ ಅಲ್ಲಲ್ಲ ನೀವೇನು ಹೇಳಿದ್ರಿ ಅಟ್ಲೀಸ್ಟ್ ನೀವೇನು ಹೇಳಿದ್ರಿ ಅವ್ರು ಏನು ಹೇಳ್ತಾರೆ ಕೇಳೋಣ ಒಂದು ನಿಮಿಷ ಕೇಳಿ ನಾನು ನೋಡಿ ಅವ್ರಿಗೆ ಅವ್ರು ಕರೆದಿ ನಾನು ಅವ್ರು ರಾಜ್ಯಪಾಲರಿಗೆ ಅಪಮಾನ ಮಾಡಿದಾಗ್ಲೂ ಅವರಿದ್ರು ಈಗ ಒಂದ್ ನಿಮಿಷ ನಾ ಹೇಳ್ತೀನಿ ಅವ್ರವ್ರ ಸ್ಥಳದಾಗ ಹೋಗಿ ಕೂತ್ಕೊಂಡು ಮಾತಾಡಿದ್ರೆ ರೆಕಾರ್ಡಿಗೆ ಹೋಗ್ತಿದೆ ಬಾವಿಯಲ್ಲಿ ಬಿದ್ದವ್ರದ್ದು ರೆಕಾರ್ಡಿಗೆ ಹೋಗ್ಬಾರ್ದು ಅವ್ರು ಯಾರು ಮಾತಾಡೋ ರೆಕಾರ್ಡಿಗೆ ಹೋಗ್ಬಾರ್ದು ನಾ ಏನಂತಿದ್ದೀನಿ ಅಂದ್ರೆ ನೋಡಿ ನಿಮ್ಮ ರೂಲ್ ನಿಮ್ಮ ಕಡೆನಿದೆ ಮಾತಾಡಕ ಬಯಸುವಂಥವ್ರು ಸದಸ್ಯರು ತಮ್ಮ ಸ್ಥಾನದಲ್ಲಿ ಕುಂತು ಮಾತಾಡ ಅವ್ರು ಮಾಡಿ ನೀವು ಹೇಳಕ್ ಬಿಡಿ ಕೂಡಿ ಅದೇನು ಮಾತಾಡಕ್ ಬಿಡಿ ಅವ್ರೇನು ನೋಡಿ ಒಂದ್ ಸಭಾನಾಯಕರೇ ನೀವು ಸುಮ್ಮನೆ ನೀವು ಸೈಲೆಂಟ್ ಆಗಿರಿ ಒಂದ್ ನಿಮಿಷ ಅವ್ರು ಏನ್ ಹೇಳ್ತಾರೆ ನೀವು ಸೈಲೆಂಟ್ ಆಗಿರಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ಆಯ್ತು ರೀ ಕೇಳಕ್ ಬಿಡಿ ಅವ್ರಿಗೆ ಹೇಳಕ್ ಬಿಡಿ ಅವ್ರಿಗೆ ಹೇಳಕ್ ಬಿಡಿ ಬಾದರ್ಲಿ ಏರಿ ಅವ್ರಿಗೆ ಬಿಡಿ ಒಂದ್ ನಿಮಿಷ ನಿಮ್ ಜಗದ ಕೂಡಿ ಯಾವ ಕಟ್ಕೋಬಾರ್ದು ಏನು ಕಟ್ಕೋಬಾರ್ದು ನೀವು ಕೂತ್ಕೋರಿ ಅಲ್ಲಿ ನಿಮ್ ಜಾಗ ಕೂತ್ಕೊಳ್ರಿ ಅಲ್ಲಲ್ಲ ಅವ್ರಿಗೆ ಕೇಳಕಾರ ಬಿಡ್ಬೇಕಿಲ್ಲ ಅವ್ರಿಗೆ ಕೇಳಕ್ ಸಲೀಮ ನೋಡಿ ಇದು ಸರಿಯಲ್ಲ ಅವ್ರು ಕೇಳಕಾರ ಬಿಡ್ಬೇಕು ಅಲ್ಲ ಅವ್ರು ಕೇಳಕಾರ ಬಿಡಿ ಅವ್ರು ಏನು ಕೇಳ್ತಾರೆ ಕೂತ್ಕೊಳ್ಳಿ ಕೇಳ್ತಾರೆ ಈಗ ಹೇಳ್ತಾರೆ ಅದನ್ನ ಕೇಳೋಣ ಅದನ್ನ ಅದೇ ರೀ ಅವ್ರನ್ನ ಕೇಳಿ ನಾನೀಗ ಏನು ನಿಮ್ದು ಕೇಳಿ ಬಿಡಿ ಅಲ್ಲಿ ನೀವು ಕೂತ್ಕೊಳ್ಳಿ ನಿಮ್ಮ ಜಾಗಕ್ಕೆ ಬಿಡಿ ಕೇಳಕ್ ಬಿಡಿ ಅವ್ರಿಗೆ ಅವ್ರು ಹೇಳ್ತಾರೆ ಬಿಡಿ ಕೇಳ್ತಾರ ಮಾನ್ಯ ಸಭಾಪತಿಗಳೇ ನಡೀತಾ ಇಲ್ಲ ಏನಿಲ್ಲ ಸುಮ್ಮನೆ ಸಿಟ್ಟಿಂಗ್ ಪೀಸ್ ತಗೊಂಡು ಹೊರಗಡೆ ಎಲ್ಲ ಜನ ನಮ್ಗೆ ಮುಗಿತಾರೆ ರಾಜಕೀಯ ನಮ್ಗೆ ಸಿಟ್ಟಿಂಗ್ ಪೀಸ್ ನಿಮ್ ಜಾಗ ಕೊಡ್ತಿರಿಲ್ಲ ನಿಮ್ಗೆ ಜಾಗ ನಮ್ಮ ಕ್ಷಮೆ ಕೇಳಿದ್ರೆ ಹೋಗ್ತೇವೆ. ಕುತ್ಕೊಳ್ಳಿ ಸುಮ್ಮರಿ ಮಾತಾಡ್ಬೇಡಿ ಸುಮ್ಮರಿ ಹೇಳಿವ್ರೆ ಮಾನ್ಯ ಸಭಾಪತಿಗಳೇ ಕೇಳಿ ಮಾನ್ಯ ಸಭಾಪತಿಗಳೇ ಈ ರೂಲ್ ಬುಕ್ ಪ್ರಕಾರ ನಡ್ಕೊಂಡಿದ್ದಿದ್ರೆ ರೂಲ್ ಬುಕ್ ಪ್ರಕಾರ ನಿನ್ನೆಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ
ಆಯ್ತು, ಅದ್ರ ಕೇಳಿ. ಪ್ರಕಾರ ನಡ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಇದಕ್ಯಾಕೆ ರೂಲ್ ಬುಕ್ ಇದ್ರ ಬಗ್ಗೆ ಯಾಕೆ ಅಂತ ನಾನು ಕೇಳಿದ್ದೇನೆ. ಆದ್ರೆ ನಾವು ನಿನ್ನೆಯಿಂದ ಹೇಳ್ತಾ ಇದ್ದೀವಿ, ಇದ್ರ ಬಗ್ಗೆ ಹೇಳ್ರಿ, ಇದ್ರ ಬಗ್ಗೆ ಹೇಳ್ಬಿಡಿರಿ, ನೀವು ಸುಮ್ಮನೆ ಬೆಳೆಸ್ತೀರಲ್ಲ. ಆದ್ರೆ ನಾನು ಹೇಳೋದೇನು, ನಿಮ್ಮ ಪೀಠಕ್ಕೆ ಏನಾದ್ರು ಬಿಡಿರಿ, ಇದನ್ನ ಹೇಳ್ರಿ ನೀವು. ಇದರಿಂದ ಈ ಪುಸ್ತಕ ನಾನು ಅಪಮಾನ ಇದು ಮಾಡಿದ್ದೆ. ಹರಿದ ಬಗ್ಗೆ ಹೇಳಿ, ಇದು ಹರಿದ ಬಗ್ಗೆ ಹೇಳಿ. ಈಗ ಪೀಠಕ್ಕೆ ನಾನು ಅಪಮಾನ ಮಾಡಿಲ್ಲ. ಕೇಳ್ರಿ, ಕೇಳಿ, ಅವ್ರು ಮಾತಾಡಕ್ ಬಿಡಿ. ನಾನು ಪೀಠಕ್ಕೆ ಅವ್ರು ಅಪಮಾನ ಮಾತಾಡಕ್ ಮಾಡಿಲ್ಲ, ಬಿಡಿ. ಸದನಕ್ಕೆ ಅವ್ರು ಮಾತಾಡಕ್ ಅಪಮಾನ ಬಿಡಿ. ಮಾಡಿಲ್ಲ, ಸಂವಿಧಾನಕ್ಕೆ ಅಪಮಾನ ಮಾಡಿಲ್ಲ. ಆದ್ರೆ ಒಂದು ಸಮಯ ನೀವೇನಾದ್ರೂ ಅದನ್ನು ಮಾಡಬಾರ್ದಾಗಿತ್ತು ಅನ್ನೋದಾದ್ರೆ ಅವ್ರು ಮಾತಾಡಕ್ ಬಿಡುದಿಲ್ಲ, ಏನ್ ಮಾಡ್ಬೇಕು ನಾವು? ಕೇಳಕತ್ತಾರ ಅವ್ರು ಈಗ ನಾನು ವಿರೋಧ ಪಕ್ಷದ ಗೌಡ್ರ ಕೇಳ್ರಿ, ವಿರೋಧ ಪಕ್ಷ ನಾಯಕರೇ ಮಾತಾಡಕ್ಕೆ ಕೇಳ್ಯಾರ, ಕೊಟ್ಟಿನ ಪರ್ಮಿಷನ್ ಕೊಟ್ಟಿನಿ, ಅವ್ರ ಮಾತು ಕೇಳಿ ಆಮೇಲೆ ಮಾಡೋಣ. ಕೇಳಿ, ಅವ್ರ ಮಾತು ಕೇಳಿ ಮಾಡಿದ್ದೀನಿ. ಒಂದು ನಿಮಿಷ. ಈಗ ಮಾಡಿ. ಸ್ವಲ್ಪ ವಿಷಾದ ವ್ಯಕ್ತಪಡಿಸ್ತೇನೆ ಪೀಠಕ್ಕೆ ಅಷ್ಟೇ, ಪೀಠಕ್ಕೆ ಗೂಂಡಾಗಳನ್ನು ಹೊರಗಾಕಿ, ಗೂಂಡಾಗಳನ್ನು ಹೊರಗಾಕಿ, ಗೂಂಡಾಗಳನ್ನು ಹೊರಗಾಕಿ, ಗೂಂಡಾಗಳನ್ನು ಹೊರಗಾಕಿ. ನೀವು ಕೂಡ್ರಿ. ಸುಳ್ಳು ಹೇಳಿದ ಸಚಿವರಿಗೆ ಈಗ ಒಂದು ನಿಮಿಷ